ಇದಲ್ಲದೆ B2 ಏಕಾತ, ಅದು ಒಂದು ದೊಡ್ಡ ಸಮಸ್ಯೆ. ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಆಂದೋಲನ ನಡೆಸ್ತಾ ಇದ್ದೀನಿ. ಇನ್ನ ಇದೇ ಟೈಮು. ಇದು ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಪಂಚಾಯತಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇಡೀ ರಾಜ್ಯಕ್ಕೆ. ಸೊ ಎಲ್ಲ ಆಲ್ ಆರ್ ಎಲಿಜಿಬಲ್ ಪ್ರಾಪರ್ಟೀಸ್, ರೂರಲ್ ಅಂಡ್ ಅರ್ಬನ್, ಅವರೆಲ್ಲರೂ ಕೂಡ ಅದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿ ಅವರ ದಾಖಲೆಗಳನ್ನು, ಯಾಕೆಂದ್ರೆ ನಮ್ದು ಭೂ ಗ್ಯಾರಂಟಿ 6ನೇ ಗ್ಯಾರಂಟಿ, ಭೂ ಗ್ಯಾರಂಟಿ 6ನೇ ಗ್ಯಾರಂಟಿ. ಸೊ ಅದಕ್ಕೆ ಗ್ಯಾರಂಟಿನ ನಾವು ಅವರ ಆಸ್ತಿಗಳು ಪಾಪ ಅವರೇ ಕಟ್ಕೊಂಡಿದ್ದಾರೆ. ನಮ್ದೆಲ್ಲ ಆಸ್ತಿ, ಅವ್ರದ್ದು ದುಡ್ಡು ಕೊಟ್ಟಿರೋದು. ಅದಕ್ಕೆ ನಾವು ಸರಿಯಾದ ರೀತಿ ದಾಖಲೆ ಮಾಡಿಕೊಟ್ಟು ಅವರ ಮುಂದಿನ ಪೀಳಿಗೆಗೆ ಒಂದು ಬ್ಯಾಂಕ್ ಲೋನ್ ತೆಗೆದುಕೊಳ್ಳಿಕ್ಕೆ, ಮತ್ತೊಂದಕ್ಕೆ ಅವ್ರ ಮಕ್ಕಳಿಗೆ ಹಂಚಲಿಕ್ಕೆ, ಇನ್ನೊಂದಕ್ಕೆ ಏನೇ ಆಗಲಿ ಮಾಡಲಿಕ್ಕೆ ಅದಾಗಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇದೊಂದು ಬಹಳ ವಿಚಾರ. 6ನೇದು 6th ಡಿಸಿಷನ್, ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಗೆ ನೀವೆಲ್ಲ ಬಹಳ ಟೀಕೆ ಮಾಡ್ತಾ ಇರ್ತೀರಿ. ನಾವೆಷ್ಟೇ ಮಾಡಿದ್ರು ಎಷ್ಟೇ ಸಾಲದು. ಅದಕ್ಕೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ರಸ್ತೆಗಳನ್ನು ಡಾಂಬರೀಕರಣ ಮಾಡಲಿಕ್ಕೆ, ಯಾಕೆಂದ್ರೆ ಕೆಲವೆಲ್ಲ ನಮ್ಮ MLAಗಳು ಮೇನ್ ರೋಡ್ ಕೊಟ್ಟಿದ್ದೀರಿ, ಇದನ್ನ ಹಾಕಿದ್ದೀರಿ, ನೀವು ಕಾಂಕ್ರೀಟ್ ಹಾಕ್ತಾ ಇದ್ದೀರಿ, ಮಧ್ಯ ರೋಡ್ಗಳೆಲ್ಲ ಹೋಗ್ಬಿಟ್ಟಿದೆ, ವಾರ್ಡ್ ರೋಡ್ ಹೋಗ್ಬಿಟ್ಟಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನನ್ನ ಹತ್ರ. ಸೊ ಅದಕ್ಕೆ ಇವತ್ತು 2,000 ಕೋಟಿ ರೂಪಾಯಿನ ಸೊ ಎಲ್ಲ ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ ಬಿಟ್ಟು, ಈಗೇನು ನಡೀತಾ ಇದೆ ಅದನ್ನು ಬಿಟ್ಟು ಹೊಸದಾಗಿ ಈ GBA BDA ವ್ಯಾಪ್ತಿಯಲ್ಲಿ ಎಲ್ಲ ರಸ್ತೆಗಳು ಕೂಡ 2,000 ಕೋಟಿ ರೂಪಾಯಿ, ಸುಮಾರು ಎಷ್ಟು ಕ್ಷೇತ್ರ ಇದೆ ತಮ್ಗೆ ಗೊತ್ತಿದೆ, ಎಷ್ಟು ವ್ಯಾಪ್ತಿ ಗೊತ್ತಿದೆ ತಮಗೆಲ್ಲ. ಸೊ BDA ಏರಿಯಾನು ಸೇರಿ GBA ಏರಿಯಾನು ಸೇರಿ 2,000 ಕೋಟಿ ರೂಪಾಯಿನ ಬರೀ ರೋಡ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೊಂದು 3-4 ತಿಂಗಳಲ್ಲೇ ಅದಕ್ಕೆ ಮಾಡಬೇಕು ಅಂತೇಳಿ ಒಂದು ಡಿಸಿಷನ್ ನಾವು ತೆಗೆದುಕೊಂಡಿದ್ದೇವೆ. ಸೊ ಹೀಗೆ ಕೂಡಲೇ ಇವತ್ತು ಕ್ಯಾಬಿನೆಟ್ ಅಲ್ಲಿ ಇದೆ. ಇನ್ನೂ ಬಹಳ ವಿಚಾರಗಳಿದೆ ಬೇರೆ ಬೇರೆವೆಲ್ಲ. ನಾನು ಇನ್ನೊಂದಿನ ನಾನು ಮಾತಾಡ್ತೀನಿ. ಸೊ ದಯವಿಟ್ಟು ನಾನು ಯಾವುದೋ ಪ್ರಶ್ನೆಗಳನ್ನ ಇವತ್ತು ದಯವಿಟ್ಟು ನಾನು ಕೇಳಬೇಡಿ. ಬಟ್ ನಿಮ್ಗೆ ಬಿಟ್ಟು ಹೋಗಲ್ಲ ನಾನು, ಡೋಂಟ್ ವರಿ. ನೋ, ನಾನು ಎಷ್ಟಾರಾಗ್ಲಿ, ಎಷ್ಟು 1,000 ಕೋಟಿ ಯಾರಾಗ್ಲಿ, ವಿ ವಿಲ್ ಫೇಸ್ ಇಟ್, ವಿ ವಿಲ್ ಡೂ ಇಟ್. ಅದೆಲ್ಲ ನಂಬರ್ಸ್ ಏನು ಕೇಳಕ್ ಹೋಗ್ಬೇಡಿ. ಎಷ್ಟು 1,000 ಆಗ್ಲಿ ನಾವು ಮಾಡ್ತೀವಿ. ವಿದ್ಯಾರ್ಥಿಗಳು, ನಮ್ಮ ಮಕ್ಕಳವರು, ಅವ್ರಿಗೆ ಫ್ರೀ ಬಸ್, ಹೆಣ್ಣು ಮಕ್ಕಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಫ್ರೀ ಬಸ್ ಪಾಸ್ ಅನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅಷ್ಟು ಮಾತ್ರ. ಮಿಕ್ಕಿದ ಎಲ್ಲ ವಿಚಾರಗಳನ್ನ ಇದು DK ಶಿವಕುಮಾರ್ ಗೌರ್ಮೆಂಟ್ ಇದು. ಥ್ಯಾಂಕ್ ಯು. ಎಸ್, ನೂತನ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ನಡೆಸಿದ್ರು. ಸುದ್ದಿಗೋಷ್ಠಿ ನಡೆಸಿ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಂತಹ ಫಾಸ್ಟ್ ಡಿಸಿಷನ್ಸ್, ಮಹತ್ವದ ಘೋಷಣೆಗಳನ್ನ ಮಾಡಿದ್ದಾರೆ. ಅದರಲ್ಲೂ ಜೆನ್ಜಿ ಯುವಕರು, ಯೂತ್ಸ್ ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹತ್ವದ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ವಿದ್ಯಾರ್ಥಿಗಳು, ಯುವಕರಾಗಿರ್ಬಹುದು, ಯುವತಿಯರಾಗಿರ್ಬಹುದು, ಹೈಸ್ಕೂಲ್, ಕಾಲೇಜ್ ಯಾರೇ ಆಗಿರ್ಬಹುದು, ಫ್ರೀ ಬಸ್ ಪಾಸ್. ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್, KPCC ಅಧ್ಯಕ್ಷರ ನೇಮಕ ಆಗಿದೆ. BK ಹರಿಪ್ರಸಾದ್ ಅವರನ್ನ KPCC ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. DK ಶಿವಕುಮಾರ್ ಅವರಿಂದ ತೆರವಾದಂತಹ ಪಕ್ಷಾಧ್ಯಕ್ಷ ಸ್ಥಾನಕ್ಕೆ BK ಹರಿಪ್ರಸಾದ್, ಇನ್ಫ್ಯಾಕ್ಟ್ ಅವರು MLC ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡ್ತಾರೆ, MLC ಕೂಡ ಇದ್ದಾರೆ. ಸೊ BK ಹರಿಪ್ರಸಾದ್, ಪಕ್ಷಕ್ಕೆ BK, ರಾಜ್ಯಕ್ಕೆ DK. ಸೊ BK ಹರಿಪ್ರಸಾದ್ ಅವರನ್ನ KPCC ಅಧ್ಯಕ್ಷರನ್ನಾಗಿ ನೇಮಕ ಮಾಡೋದಕ್ಕೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದೆ.
ಎಸ್, ಬಿಕೆ ಹರಿಪ್ರಸಾದ್ಗೆ ಜಾಕ್ ಪಾಟ್. ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ನೇಮಕ. ಎಐಸಿಸಿ ಇಂದ ಇವತ್ತು ಅಧಿಕೃತವಾದಂತಹ ಆದೇಶ ಬಂದಿದೆ ಮತ್ತು ಅವರು ವಿಧಾನ ಪರಿಷತ್ಗೂ ಕೂಡ ಆಯ್ಕೆ ಆಗಿದ್ದಾರೆ. ಸೊ ಬಿಕೆ ಹರಿಪ್ರಸಾದ್ ಕೆಪಿಸಿಸಿಗೆ ಬಿಕೆ, ರಾಜ್ಯಕ್ಕೆ ಡಿಕೆ. ಇನ್ನು ಡಿಕೆ ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟ ಸಭೆ ನಡೆಸಿದ ನಂತರ ಮೊದಲ ಘೋಷಣೆಗಳನ್ನ ಮಾಡಿದ್ದಾರೆ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್, ಯುವಕರು ಯುವತಿಯರು ಸೇರಿದಂತೆ ಎಲ್ಲರಿಗೂ ಫ್ರೀ ಬಸ್ ಪಾಸ್. ಈಗ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಏನು ಫ್ರೀ ಬಸ್ ಪ್ರಯಾಣ ಇತ್ತು, ಅದರಿಂದ ಸ್ಟೂಡೆಂಟ್ಸ್ಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಕೊರಗಿತ್ತು. ಆ ಕೊರಗನ್ನ ನೀಗಿಸೋದಕ್ಕೆ ಫಸ್ಟ್ ಕ್ಯಾಬಿನೆಟ್ ನಲ್ಲೇ ನೂತನ ಮುಖ್ಯಮಂತ್ರಿಗಳು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಫ್ರೀ ಬಸ್ ಪಾಸ್ ಯುವಕ ಯುವತಿಯರಿಗೆ, ಅದಕ್ಕೋಸ್ಕರ ಅವರು ಅರ್ಜಿ ಹಾಕಬೇಕಾಗುತ್ತೆ. ನೆಕ್ಸ್ಟ್, ಉದ್ಯೋಗದ ಸಮಸ್ಯೆಯನ್ನ ನಿವಾರಣೆ ಮಾಡುವ ನಿಟ್ಟಿನಲ್ಲಿ 56,000 ಉದ್ಯೋಗ ಭರ್ತಿ ಮಾಡೋದಕ್ಕೆ ಶೀಘ್ರದಲ್ಲೇ ಅರ್ಜಿ ಕರೆಯುತ್ತೇವೆ ಮತ್ತು ಇವೆಂಟ್ಸ್ ಆಫ್ ಕ್ಯಾಲೆಂಡರ್ ಕೂಡ ಬಿಡುಗಡೆ ಮಾಡ್ತೀವಿ ಅನ್ನೋ ಮಾತನ್ನ ಇವತ್ತು ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ನಿರುದ್ಯೋಗ ಯುವಕರಿಗೆ ಅಥವಾ ಯುವತಿಯರಿಗೆ ಅಥವಾ ನಿರುದ್ಯೋಗಿಗಳಿಗೆ ಪ್ರೈವೇಟ್ ಅಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಒಂದನ್ನ ಮಾಡ್ತಾ ಇದ್ದಾರೆ. ಇನ್ನು ಅವರ ಕನಸಿನ ಯೋಜನೆ 10,000 ಭಾರತ ಜೋಡೋ ಯುವಕ ಸಂಘ. 10,000 ಭಾರತ ಜೋಡೋ ಯುವಕ ಸಂಘ ರಚನೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಪ್ರತಿ ಪಂಚಾಯಿತಿಗೊಂದು ಯುವಕ ಸಂಘ ಮಾಡ್ತೇವೆ ಮತ್ತು ಅದಕ್ಕಾಗಿ ಒಂದು ಯುವಕ ಸಂಘಕ್ಕೆ 10 ಲಕ್ಷ ರೂಪಾಯಿ, ಅದನ್ನ ಕ್ರೀಡೆ, ಸಾಂಸ್ಕೃತಿಕ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಮಾಡಿ ಯೂಸ್ ಮಾಡ್ಕೋಬಹುದು. ಮೇನ್ ಉದ್ದೇಶ, ಈ ಒಂದು ಭಾರತ್ ಜೋಡೋ ಯುವಕ ಸಂಘದ ಮೇನ್ ಉದ್ದೇಶ ಯುವಕರಲ್ಲಿ ನಾಯಕತ್ವ ಗುಣಗಳನ್ನ ಬೆಳೆಸುವುದು. ಸೊ ಇದು ನಾಯಕತ್ವವನ್ನ ಬೆಳೆಸೋದಕ್ಕೆ ಭಾರತ ಜೋಡೋ ಯುವಕ ಸಂಘ ಸಹಕಾರಿಯಾಗಲಿದೆ. ಆ ಮೂಲಕ ಜೆನ್ಜಿ ಅಥವಾ ಯುವಕರು ಯಾರಿದ್ದಾರೆ ಅವರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಮತ್ತು ಅವರನ್ನ ಮನಸ್ಸಲ್ಲಿಟ್ಕೊಂಡು ಅವರ ಪಲ್ಸ್ ಅನ್ನ ಅರ್ಥ ಮಾಡಿಕೊಂಡು ಮಹತ್ವವಾಗಿ 3 ಘೋಷಣೆಗಳನ್ನ ಫಸ್ಟ್ ಕ್ಯಾಬಿನೆಟ್ ನಲ್ಲೇ ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಜೊತೆಗೆ 6ನೇ ಗ್ಯಾರಂಟಿ ಕೊಟ್ಟಿದ್ದಾರೆ. ಇದು ನೂತನ ಮುಖ್ಯಮಂತ್ರಿಗಳ 6ನೇ ಗ್ಯಾರಂಟಿ. 5 ಗ್ಯಾರಂಟಿಗಳ ಜೊತೆಗೆ ನೂತನ ಮುಖ್ಯಮಂತ್ರಿಗಳಾದಂತ ಡಿಕೆ ಶಿವಕುಮಾರ್ ಅವರು 6ನೇ ಗ್ಯಾರಂಟಿ ಕೊಟ್ಟಿದ್ದಾರೆ. ಅದು ಭೂ ಗ್ಯಾರಂಟಿ. ಬಿ ಖಾತಾದಿಂದ ಎ ಖಾತಾಗೆ ಆಸ್ತಿ ವರ್ಗಾವಣೆ ಮಾಡಲು ಅವಕಾಶ ಕೊಡಲಾಗಿದೆ. ಸುಮಾರು 2,000 ಕೋಟಿ ರೂಪಾಯಿಯನ್ನ ರಸ್ತೆ ಅಭಿವೃದ್ಧಿಗೆ ನೀಡಲಾಗಿದೆ ಮತ್ತು ಬಿ ಖಾತಾದಿಂದ ಎ ಖಾತೆಗೆ ಆಸ್ತಿ ವರ್ಗಾವಣೆ ಏನಿದೆ ಅದು ನಾಟ್ ಓನ್ಲಿ ಬೆಂಗಳೂರು, ಇಡೀ ರಾಜ್ಯಾದ್ಯಂತ ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಏನು ರಸ್ತೆಗಳ ಸಮಸ್ಯೆ ಇದೆ, ರಸ್ತೆ ಗುಂಡಿಗಳ ಸಮಸ್ಯೆ ಇದೆ, ಇದಕ್ಕೆ ನಾನು ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಾಗಲೂ ಕೂಡ ನನಗೆ ಸಿಕ್ಕಾಪಟ್ಟೆ ಈ ವಿಚಾರದಲ್ಲಿ ಒಂದ್ ಸ್ವಲ್ಪ ಅಳುಕಿತ್ತು. ಹೀಗಾಗಿ 2,000 ಕೋಟಿ ರೂಪಾಯಿ ಓನ್ಲಿ ಫಾರ್ ದಿ ರೋಡ್ಸ್,